मधुरं नयनं मधुरं हसितं कृष्ण हरे 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 बहुत थक गई हो। ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ. ವೆಲ್ಕಮ್ ಬ್ಯಾಕ್ ಟು ಮೈ ಕುಟುಂಬ. ಹೆಂಗದಿರಿ ನೀವು? ಆರಾಮದಿರಿ ಅನ್ಕೋತೀನಿ. ನಾವು ಕೂಡ ಆರಾಮದೇವಿ. ಬರೀ ಇವತ್ತು ನಾವು ದಿಲ್ಲಿ ಒಳಗಿರುವಂಥ ದ್ವಾರಕಾ ಸೆಕ್ಟರ್ 13 ಒಳಗಿನ ಇಸ್ಕಾನ್ ಟೆಂಪಲ್ಗೆ ಹೋಗಿ ಬರೋನು. हाय बेबी, ये मेरी दोनों ठीक है। दिल्ली का सर्दी और वो क्लाइमेट ಹೇಗಿದೆ ಅಂತಂದ್ರೆ ರೀ. ಹಲೋ, ಹಾಂ ವಂಶಿ ಕುಚ್ ಬೋಲಾ. ನಾವಿವತ್ತು ರೀ ದ್ವಾರಕಾ ಸೆಕ್ಟರ್ 13 ಒಳಗಿರುವಂಥ ಇಸ್ಕಾನ್ ಟೆಂಪಲ್, ಕೃಷ್ಣನ ಗುಡಿ ಅಂತ ಕೂಡ ಹೇಳ್ತೀವಿ. ಇಲ್ಲಿ ರೀ ಟೈಮಿಂಗ್ ಎಲ್ಲ ತೋರಿಸ್ತಾ ಇದ್ದೀನಿ, ಯಾಕಂದ್ರೆ ನೀವಾರು ಬರೋರು ಇದ್ದರೆ ನಿಮಗೆ ಈಸಿ ಆಗ್ಲಪ್ಪ ಅಂತಂದು. ನಿಮಗೆ ಇಲ್ಲಿ ದ್ವಾರಕಾ ಒಳಗಿರುವಂಥ ಇಸ್ಕಾನ್ ಟೆಂಪಲ್ ಒಂದು ಮಾಡೆಲ್ ಕೂಡ ನೋಡೋಕೆ ಸಿಗತ್ತೆ. ಮಂದಿರ ಫ್ರಂಟ್ ಸೈಡನ್ನ ರೀ ಈ ಥರ ಇಟ್ಟಿದ್ದಾರೆ. ಬರೀ ನಾವು ಇವತ್ತು ರವಿವಾರ ದಿನ ಬಂದಿದ್ದೇವೆ ರೀ. ರವಿವಾರ ದಿನ ಹೆಂಗಿರತ್ತಪ್ಪ ಅಂತಂದು ನನಗಂತಂದ್ರೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್. ನನ್ನ ಫ್ರೆಂಡ್ ಕರ್ಕೊಂಡ್ಬಂದಿದ್ದಾರೆ. ನನಗಿಲ್ಲಿ ರೀ ನನ್ನ ಮನಸ್ಸಿಗೆ ಅನಿಸಿದ್ದು ಒಂದಕ್ಕೆ, ನೀನು ಮೊದಲ ಬರಬೇಕಿತ್ತು ಕಾವೇರಿ, ಇಷ್ಟು ಲೇಟ್ ಯಾಕ ಅಂತಂದ. ಬಟ್ ಇನ್ನಿರುವಷ್ಟು ಟೈಮ್ ಆದಷ್ಟು ಹೋಗೋಕೆ ಪ್ರಯತ್ನ ಪಡ್ತೀನಿ. ಚಿನ್ನು ಚಿನ್ನು ತಮ್ಮ ತಮ್ಮ ಇದ್ದಾನ. ಪ್ರತಿಯೊಬ್ಬರು ಸಣ್ಣವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರೂ ಕೂಡ ನೃತ್ಯ ಮಾಡತ್ತಿದ್ರು. ಡ್ಯಾನ್ಸ್ ಅಂತ ಏನು ಹೇಳ್ತಿರಲ್ಲ, ಗೋಪಿಯರ್ ಅಂತ ಹೇಳ್ತಾರಲ್ಲ ರೀ, ಅದನ್ನು ಖುಷಿಯಿಂದ ದೇವ್ರ ದರ್ಶನ ತಗೋಬೇಕಂತಂದ ಲೈನ್ ಹಚ್ಚಿದ್ದೀವಿ. ಬಟ್ ಇಲ್ಲೇನೇ ನೀವು ದೂರಿಂದ ವಿಡಿಯೋಸ್ ಮಾಡಿ ಯಾರೇನು ಅನ್ನೋಂಗಿಲ್ಲ. ಬಟ್ ಮೇನ್ ಏನು ದೇವ್ರ ದರ್ಶನ ಏನು ತೊಗೋತೀವಲ್ಲ ಅಲ್ಲಿ ಕ್ಯಾಮ್ರಾಸ್ ಅದು ಅಲೌಡ್ ಇಲ್ಲ. ಈಗ ರೀ ಫೈನಲ್ ಆಗಿ ನಾವು ಕೂಡ ದರ್ಶನ ತೊಗೊಂಡು ಹೊರಗಡೆ ಬರ್ತೀವಿ. ಇಲ್ಲಿ ನೋಡ್ತಿರ್ಬೋದು ಅಪ್ಪಾಜಿ. अच्छा, उनका बेटा है वो। चिन्नू बहुत थक गई हो, उसकी हालत बता रहा है। बेबी आप नहीं थके हो? आप नहीं थके हो? क्या हो गया? चलो सामने सामने दिखा हुआ। इल्लेरी वाश्रूम की होगिदाರೆ.
आ जाओ हाँ जैस ನಾವಿಲ್ಲಿ ರೀ ಪ್ರಸಾದ ತೊಗೊಂಡು ಹೋಗಿ ಬಂದು ಕೂಡಲೇ ದೇವ್ರು ಕೂಡ ಇಷ್ಟ ಮಾಡುವಂಥ ಟೈಮ್ ಅಂತಂದ್ರೆ ಡೋರ್ ಕ್ಲೋಸ್ ಮಾಡಿರು. ಆಮೇಲೆ ತುಳಸಿ ಪೂಜೆದು ಆದಮೇಲೆಲ್ಲ ಮತ್ತೊಮ್ಮೆ ಅಲಂಕಾರ ಎಲ್ಲ ಬೇರೆ ಮಾಡಿ ಓಪನ್ ಮಾಡ್ತಾರಂತಂದು. ಕೃಷ್ಣ ಕೃಷ್ಣ कृष्णा कृष्णा ಹರೇ ಹರೇ हरे हरे ಹರೇ ರಾಮ हरे राम ಹರೇ ರಾಮ हरे राम ರಾಮ ರಾಮ राम राम हरे 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 इसमें ऊपर द्वारकाधीश कौन टेम्पल में आए हुए सभी भक्तों ಇಲ್ಲಿ ರೀ ನನ್ನ ಫ್ರೆಂಡ್ ಅಂದರೆ ಸಂಗೀತಗಳ ಫ್ರೆಂಡ್ ಇವರು ಶೋಭಾಜಿ ಅವ್ರ ಮಕ್ಕಳು ಅವ್ರನ್ನೆಲ್ಲ ಕೇಳ್ತಾಯಿದ್ರು. ಅಂದ್ರೆ ಈ ಹುಡುಗರು ಕೂಡ ಇಷ್ಟು ಶಾನ್ಯಾರದಾರಲ್ಲ ರೀ, ದೇವ್ರ ಭಕ್ತಿ ಕೂಡ ಹಂಗೆ ಇದನ್ನು ಮಾಡ್ತಾರೆ. ಅದಕ್ಕೆ ಅವ್ರನ್ನೆಲ್ಲ ಟೈಮಿಂಗ್ ಇದನ್ನೇ ಕೇಳತ್ತಿದ್ರು ಅವರು. ನೀವೇನಾದ್ರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ರೆ ಆದಷ್ಟು ಪೂರ್ತಿ ವಿಡಿಯೋ ನೋಡಿರಿ, ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ಆಮೇಲೆ ಮರೆತು ಬಿಡ್ತಾರೆ ನೀವು. ಒಂದು ಲೈಕ್ ಮಾಡಿ ಮತ್ತು ಕಮೆಂಟ್ ಕೂಡ ಮಾಡಿ, ನಾವು ಈ ನಿಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂತೀವಿ ಅಂತಂದ್ರೆ ನನಗೂ ಕೂಡ ಖುಷಿ ಆಗುತ್ತೆ. ಇದೇ ಥರ ವಿಡಿಯೋ ಹಾಕ್ತಾ ಇರ್ತೀನಿ, ಇದೇ ಥರ ನಿಮ್ಮ ಸಪೋರ್ಟ್ ಕೂಡ ಇರಲಿ. ये मीठे मीठा नहीं खाएंगे, समोसा नहीं लीजिए, नहीं खा पाएंगे. मैरी थैंक यू. ಇಲ್ಲಿ ರೀ ಇಸ್ಕಾನ್ ಟೆಂಪಲ್ ಒಳಗೆ ಹಿಂಗೆ ಅಂದ್ರೆ ಬರ್ಡೇ ಅದು 2 ದಿನನೂ ಇಲ್ಲ ಒಂದು ವಾರ ಒಳಗೆ ಅಂತಂದ್ರೆ ಬಂದು ಇಲ್ಲಿ ಕೂಡ ದೇವ್ರನ್ನ ಕೃಷ್ಣನ ಮುಂದೆ ಅವರು ದೇವ್ರ ಹೆಸರಲ್ಲೆಲ್ಲ ಅರ್ಚನೆ ಅದು ಮಾಡಿಸಿ ಆಮೇಲೆ ಈ ಥರ ಬರ್ಡೇ ಸೆಲೆಬ್ರೇಷನ್ ಮಾಡ್ತಾರೆ. ಬಟ್ ಇಲ್ಲಿ ರೀ ರೀಸೆಂಟಾಗಿ ಆಗಿದ್ದು ಅಂತಂದ್ರೆ ವಂಶಿಕ ಬರ್ಡೇ ಇತ್ತ. ಬಟ್ ಇಲ್ಲಿ ಅಪ್ಪಾಜಿದು ಕೂಡ ಅವ್ನು ಹುಡುಗಲ್ಲ, ಹೀಗಾಗಿ ಇಬ್ಬರದು ಕೂಡ ಸೆಲೆಬ್ರೇಷನ್ ಮಾಡಿದರು. ಇಲ್ಲಿ ತೊಗೊಂಡಂಥ ಕೇಕ್ ರೀ ಎಷ್ಟು ಟೇಸ್ಟ್ ಇತ್ತಪ್ಪ ಅಂತಂದ್ರೆ ಭಾಳ ಚಲೋ ಇತ್ತು. ನನಗನಿಸ್ತು ಯಾಕೆ ಒಂದು ದಿನ ಎಕ್ಸ್ಟ್ರಾ ತೊಗೊಂಬರಲಿಲ್ಲ ಅಂತಂದ್ರೆ ಅಷ್ಟು ರುಚಿಯಾಗಿತ್ತು ನೋಡಿ. ಒಂಬತ್ತುವರೆಗೆ ಅಂತಂದ್ರೆ ರೀ ಮಂದಿರ ಕ್ಲೋಸ್ ಆಗುತ್ತೆ ಯಾವಾಗಿದ್ರು. ಇಲ್ಲಿ ರೀ ನಾವು ಇಲ್ಲಿಂದ ಹೋಗ್ಬೇಕಾದ್ರೆ ರಾತ್ರಿ ಪೂನೆ 10 ಆಗಿತ್ತು. ಅಂದ್ರೆ ನೆಕ್ಸ್ಟ್ ಡೇ ಹುಡುಗರ ಸ್ಕೂಲ್ ಕೂಡ ಇತ್ತು. ಮತ್ತು ಇಲ್ಲಿ ರೀ ಎಷ್ಟು ಕೃಷ್ಣಿಗೆ ಇಷ್ಟವಾದಂಥ ಡಿಫ್ರೆಂಟ್ ಕಲರ್ ಆದಂಥ ಹೂ ಕೂಡ ಇದ್ದು ನೀವು ನೋಡ್ತಿರ್ಬೋದು. ನಾರ್ಮಲಾಗಿ ಚೆಂಡು ಅಷ್ಟೇ ಜಾಸ್ತಿ ಇದು ಇಲ್ಲಿ ಒಳಗೆ. ಇಲ್ಲಿ ರೀ ರಿಕ್ಷಾದವರು ಸಿಕ್ಕಾಪಟ್ಟೆ ಹೇಳಕತ್ತೀರಿ, ಯಾರು ಹೊಸದಾಗಿ ಮನುಷ್ಯ ಅನ್ಕೋಬೇಕು, ರಾತ್ರಿ ಟೈಮ್ ಪೋನೆ 10 ಆಗೈತಿ, ಇನ್ನೇನು ಭಾಳ ಹೊತ್ತನ ಇಲ್ಲಿ ನಿಂದ್ರದ್ದು ಬೇಡ, ಲಗುನ ಹೋದ್ರೆ ಆತಂತಂದು ಇಲ್ಲಿ ರೀ ಅವ್ರು 100 ಇಲ್ದ ಬರತ್ತಿರ್ಕಿಲ್ಲ. ಬಟ್ ಫೈನಲ್ ಆಗಿ ಇಲ್ಲಿ ಉಬೇರ್ ಒಳಗೆ ಸಂಗೀತ ಅವ್ರು ಬುಕ್ ಮಾಡಿರು. ಎಷ್ಟಪ್ಪ 60 ರೂಪಾಯಿನೇ ತೊಗೊಂಡ್ರಂತ ಅನ್ಕೋತೀನಿ. चिन्नू
सबसे बोला ನನ್ನ ಮಗಳಿದ್ದು ಫುಲ್ ನನ್ನ ಮಗಳದೊಂದು ಆದತ್ತಂತಂದ್ರೆ ರೀ ಮನೆಯಿಂದ ಹೋಗುತ್ತಾಗ ಆಕಿಗೆ ತಂಡೆ ಹತ್ತಂಗೇನೆ ಇಲ್ಲ ಯಾವಾಗಿದ್ರು ಅದು ಪ್ರತಿಯೊಂದು ಕಡೆ ಹೋಗ್ಲಿ ಅವಾಗ ಆಕಿಗೆ ಚಂದ ಕಾಣಿಸ್ಬೇಕು ಅನ್ನೋದೊಂದು ಮೈಂಡ್ ಒಳಗೆ ಇರ್ತೈತಿ ಹೋಗುತ್ತಾಗ ಏನು ರಿಟರ್ನ್ ಇರ್ತೈತಲ್ಲ ಸಿಕ್ಕಾಪಟ್ಟೆ ಮಮ್ಮಿ ತಂಡಿ 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 ಅಂತಂದು ಶುರು ಮಾಡಿಬಿಡ್ತಾಳೆ ನೀವು ನೋಡ್ತಿರ್ಬೋದು ಬರ್ಡೇ ವ್ಲಾಗ್ ಕೂಡ ಸೇಮ್ ಹಿಂಗೆ 10-15 ಆಗೈತಿ ಎಸ್ ನಾವು ರೀ ಮನೆಗೆ ಬರೋದು 10-15 ಅಂತಂದ್ರೆ ಬೆಸ್ಟ್ ಪ್ಲೇಸ್ ರೀ ನಿಜ ಹೇಳ್ತೀನಿ ಇಸ್ಕಾನ್ ಟೆಂಪಲ್ ಅಂತಂದ್ರೆ ನಾನು ಹೋಗಿದ್ದು ಫಸ್ಟ್ ಟೈಮ್ ಹೋಗಿದ್ದೀನಿ ಅದು ಬಂದು ನನ್ನ ಫ್ರೆಂಡನ್ನು ಕರ್ಕೊಂಡು ಹೋಗಿದ್ದಾರೆ ನಮ್ಮ ಅಪ್ಪಾಜಿನೂ ಆಯಿತು ಹುಡುಗರಿಗೆ ಆಯಿತು ಮಕ್ಕಳಿಗೆ ಅಂತಂದ್ರೆ ಒಂದು ಒಳ್ಳೆಯ ಸಂಸ್ಕಾರ ಅಂತ ಹೇಳ್ತಾರಲ್ಲ ಖಂಡಿತ ಈ ಥರ ದೇವ್ರ ಮಂದಿರಗಳಿಗೆಲ್ಲ ಹೋದ್ರೆ ಅಲ್ಲಿ ಭಜನೆ ಇದನ್ನೆಲ್ಲ ಕೇಳಿದ್ರೆ ಫುಲ್ ಅಂದ್ರೆ ಫುಲ್ ಪಾಸಿಟಿವ್ ಎನರ್ಜಿ ಅಂತಲೇ ಹೇಳಬೇಕು ನಂಗೆ ಅಂದರೆ ಬಹಳ ಇಷ್ಟ ಆಯಿತು ಇನ್ಮೇಲಿಂದ ಆದಷ್ಟು ರೀ ನಾನು ಪ್ರತಿ ರವಿವಾರ ಹೋಗೋಕೆ ಟ್ರೈ ಮಾಡ್ತೀನಿ ಬೆಳಿಗ್ಗೆ ಹುಡುಗರು ಸ್ಕೂಲಿಗೆ ಹೋಗಬೇಕು ಅಚ್ಚಾ ಓಕೆ ಬೇಟ ನಾಳೆ ರೀ ಹುಡುಗರು ಸ್ಕೂಲಿಗೆ ಹಾಂ ನಿಜವಾಗ್ಲೂ ಚಲ ನಾಳೆ ರೀ ಬೆಳಿಗ್ಗೆ ಹುಡುಗರು ಸ್ಕೂಲಿಗೆ ಹೋಗ್ಬೇಕು ಹಿಂಗಾಗಿ ಊಟ ಎಲ್ಲ ಆಲ್ಮೋಸ್ಟ್ ಆಗಿದೆ ಬಟ್ ಲಘು ಊಟ ಆಗಿತ್ತಲ್ಲಿ ಹಿಂಗಾಗಿ ಈಗ ಮನೆಗೆ ಬಂದು ಲೈಟ್ ಟೈಮ್ಗೆನ ಏನು ಹೇಳ್ತಾರೆ ಹುಡುಗರಿಗೆ ಏನಾದ್ರು ಕ್ವಿಕ್ಕಾಗಿ ಮಾಡಿಕೊಡ್ತೀನಿ ನೋಡಿದ್ರಿಲ್ಲ ರೀ ಹೆಂಗಿತ್ತಪ್ಪ ಅಂತಂದು ಐ ಹೋಪ್ ಸೊ ನಿಮಗೂ ಕೂಡ ಇಷ್ಟ ಆಗಿದೆ ಅಂತಂದ್ರೆ ಈ ವ್ಲಾಗ್ ಒಂದು ಭಾಳ ಸಣ್ಣದಾದಂಥ ವ್ಲಾಗ್ ಆಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ಮೇಲಿಂದ ನಿಮ್ಗೆ ಏನಾಯ್ತು ಏನೆಲ್ಲ ಆಗಿರಿ ಎಲ್ಲರೂ ಹೊರಗಡೆ ಹೋಗಿ ಬಂದು ಅದು ಈ ಥರ ಅಂದ್ರೆ ನಾವು ಡೈಲಿ ಸಾಡಿ ವೇರ್ ಮಾಡೋಂಗಿಲ್ಲ ವೇರ್ ಮಾಡೋಗೇನು ಭಾಳ ಈಸಿ ಅನಿಸ್ತೈತಿ ನಾನು ಕೂಡ ಹ್ಯಾಂಡಲ್ ಮಾಡೋದೇನು ಅಷ್ಟಲ್ಲ ಬಟ್ ಈ ಥರ ಎಲ್ಲ ಇದಾಗಿ ಇನ್ನೂ ಕೂಡ ಇದನ್ನ ರಿಮೂವ್ ಮಾಡಿಲ್ಲ ನನ್ನ ಮಗಳು ಬಂದು ಕೂಡಲೇ ವರ್ಕ್ ಮಾಡ್ಕೊಂಡು ಕುಂತಿದ್ದಾಳೆ ಬಯಸ್ಕೊಂಡು ಅದು ಯಾಕಂತಂದ್ರೆ ಇನ್ನೂ ಅಂದ್ರೆ ಫೋಟೋಸ್ ವಿಡಿಯೋಸ್ ಅದು ಅಂತ ನಾತಿದ್ಲು ನಾನು ಅಂದ್ರೆ ಟೈಮ್ ರೀ ಈಗ 10-15 ಆಗಿ ಈಗ ಈ ವಿಡಿಯೋ ಮಾಡೋಕೆ 10:15 ಇದೈತಿ ನೋಡ್ತಿರ್ಬೋದು ಈಗ ನಮ್ಮ ಮನೆಗೆ ಸೈನಿಕ್ ಸ್ಕೂಲಿಂದ ಒಂದು ಹುಡುಗಿ ಬಂದೈತಿ ಸೈನಿಕ್ ಸ್ಕೂಲಿಂದ ಎಲ್ಲ ನನ್ನ ಅಕ್ಕಂದ ಹಾಂ ನನ್ನ ಅಕ್ಕಂದ ನಮ್ಮ ಸಣ್ಣ ಬೇಟ ರೀ 6ನೇ ತೊಳಗಿದ್ಲಲ್ಲ ಅವಾಗ ತೊಗೊಂಡಂಥ ಡ್ರೆಸ್ ಬಟ್ ಆಕಿಗೆ ಸ್ಮಾಲ್ ಸೈಜ್ ಅಂದರೆ ಸಣ್ಣ ಆಗತ್ತಲ್ಲ ಹೀಗಾಗಿ ಪ್ರತಿ ವರ್ಷ ಕೂಡ ಕೊಡ್ತಾರಲ್ಲಿ ಇಶ್ಯೂ ಮಾಡ್ತಾರೆ ಹಿಂಗಾಗಿ ಇಲ್ಲಿ ಥಂಡಿ ಕೂಡ ಭಾಳ ಐತಿ कंफर्टेबल मस्त बोलूँ ना तो मैं 1000 देना चाहूँगी मतलब इतना कंफर्टेबल है ना ये कपड़ा भी रात को सो इतने मस्त नींद आएगी ना अभी नहीं सो सकती पहले पढ़ाई करूँगी बाय बाय मम्मी बाप से बात करेगी ಅಂತಂದ್ರೆ ಈಗ ನನಗೆ ಭಾಳ ಅಂತಂದ್ರೆ ನಾರ್ತ್ ಒಳಗೆ ಹಾಂ ನಿಕ್ಕು ಆಮೇಲೆ ರೀ ಮನುಷ್ಯನ ಬರ್ಡೇ ಇತ್ತು ಹಿಂಗಾಗಿ ಏನು ರೀ ಕೇಕ್ ಕಟ್ ಮಾಡಿಸಿದ್ವಿ ಕೇಕ್ ಬಂದು ಅವ್ರ ಮಮ್ಮಿನ ತೊಗೊಂಡಿದ್ರೆ ನಾನು ಇಬ್ಬರಿಗಿದು ಕುಡಿಸಿ ಇದನ್ನು ಮಾಡೋಣ ಅಂತಂದು ಮಾಡಿಸಿದ್ವಿ ಇಲ್ಲಿ ನನ್ನ ಮಗಳದ ಮಸ್ತಿ ಮಾಡ್ಕೊಂತ ಅಭ್ಯಾಸ ಮಾಡ್ತಾರೆ ಅಂದ್ರಿ ಅವ್ರ ಮಸ್ತಿ ಅಲ್ಲಿ ಚಶ್ಮಂದಿ ಈ ಸೈಡ್ ಪೂರ್ತಿ ತಲೆ ಬುಲ್ಲು ಅವಾಗ ಅವಾಗ ತಗೊಂಡೆ ಈಗ ರೀ ಬಡ ಬಡ ಕರೆ ಹೇಳ್ಬೇಕಂದ್ರೆ ನಾನು ಹೋಗುವಾಗ ಅನ್ನ ಮಾಡಿಟ್ಟು ಹೋಗಿದ್ದೆ ನಾವಲ್ಲಿ ಎಷ್ಟು ಗಂಟೆಗೆ ಪ್ರಸಾದ ತೊಗೊಂಡೆ ಅಂತಂದ್ರೆ ರೀ 6 ಗಂಟೆನೇ ಆಗಿತ್ತು ನೋಡ್ರಿ ಅವಾಗ ಪ್ರಸಾದ ತೊಗೊಂಡಿವಿ ಈಗ 10:15 ಆಗಿತ್ತು ಹುಡುಗರು ಬೆಳಗ್ಗೆ ಅಂದ್ರೆ ಲಘು ಹೋಗ್ತಾರೆ ಹಿಂಗಾಗಿ ಲೈಟ್ ಹಂಗೆ ಅನ್ನ ಹೋಗುವಾಗ ಮಾಡಿದ್ದೇನೆ ಈಗೇನು ಜುನ್ಕ ಮಾಡ್ತೀನಿ ಬಡಾನ